ಪರಬ್ರಹ್ಮರೂಪೇಣ ಪರಮಾತ್ಮನೇ ದೇವಿ ಗಾಯತ್ರಿ ಛಂದಸ್ಸಃ ಮಹಾಮಂತ್ರ ಅನುಷ್ಠಾನೇಶು ಸರ್ವದಾಹ ಸರ್ವೇ ಜನ ಸುಖಿನೋ ಭವಂತು. ಏಕೆ ಅಂತಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾಧನೆ ಅಂತಕ್ಕಂಥದ್ದನ್ನು ಯಾರು ಮಾಡಿದ್ದಾರೆ ಅನ್ನೋದು ಮುಖ್ಯವಲ್ಲ, ಸಾಧನೆ ಅಂತಕ್ಕಂಥದ್ದನ್ನ ಗುರುತಿಸ್ತೀವಲ್ಲ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆಗಲೇ ಮಂಜು ಸರ್ ಒಂದು ಮಾತು ಹೇಳಿದರು. ಏನು ಹೇಳಿದೆ ಅಂತಂದರೆ ಇವತ್ತು ಸಾವಿರಾರು ಬಹುಮಾನಗಳನ್ನು ತೊಗೊಂಡಿದ್ದಾರೆ, ಪ್ರಶಸ್ತಿಗಳು ತೊಗೊಂಡಿದ್ದಾರೆ ಅಂತ ಹೇಳಿದರು. ಆಗಲೇ ಅದೇ ಮಾತನ್ನು ಶ್ರೀನಾಥ್ ಸರು, ಶ್ರೀಕಾಂತ್ ಸರು ಮತ್ತು ರಮ್ಯಾ ಮೇಡಮ್ ಅವರಂತೂ ನಮಗೆ ಅತ್ಯುತ್ತಮಕರವಾಗಿರ್ತಕ್ಕಂಥದ್ದು. ಹೆಣ್ಣು ಸಾಧನೆಯ ಒಂದು ಸೂತ್ರ ಅಂತ ಹೇಳ್ತೀವಿ. ಏಕೆಂದರೆ ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಅನ್ನತಕ್ಕಂಥ ಒಂದು ಮಾತು. ಹಾಗೆಯೇ ಇವತ್ತು ರಮ್ಯಾ ಮೇಡಮ್ ಅವರು ಸ್ವಾಮೀಜಿ ಅವ್ರಿಗೆ ನಾವು ಒಂದು ವರ್ಲ್ಡ್ ರೆಕಾರ್ಡ್ ಕೊಡಲೇಬೇಕು, ಇವತ್ತು ನಾವು ಒಂದು ಅವ್ರಿಗೆ ಬೆಳೆಸಬೇಕು, ಅವ್ರನ್ನ ಬೆಳೆಸ್ಬೇಕಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಗುರುತಿಸಿ ನಮ್ಮನ್ನು ಕರ್ಕೊಂಡು ಬಂದು ಶ್ರೀನಾಥ್ ಸರ್ ಅವರಿಗೆ ಪರಿಚಯ ಮಾಡಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಪಾಲ್ಗೊಳ್ಳೋದಕ್ಕೆ ಅನುಕೂಲ ಮಾಡಿದ್ದಾರೆ. ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ನಡೆದಿದೆ. ಆ್ಯಕ್ಚುಲಿ ಹೇಳಬೇಕಂತ ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬರಬೇಕಂತ ಅಂದ್ಕೊಂಡಿರಲಿಲ್ಲ. ನನಗೆ ತುಂಬ ಖುಷಿ ಆಯಿತು ಈ ಕಾರ್ಯಕ್ರಮಕ್ಕೆ ಬಂದು. ತುಂಬ ಸಾಧನೆಗಳನ್ನು ಎಷ್ಟೋ ಮನೆಯಲ್ಲಿ ಪಾದಪೂಜೆ ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ, ಯಾವುದೋ ಒಂದು ಜಾತ್ರಾ ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ. ಆದರೆ ಅಲ್ಲೆಲ್ಲ ಕಾರ್ಯಕ್ರಮಗಳಿಗಿಂತ ಈ ಒಂದು ಕಾರ್ಯಕ್ರಮ ತುಂಬ ಅತ್ಯುತ್ತಮಕರವಾಗಿದೆ. ಇದು ತುಂಬ ಖುಷಿಯಾಯಿತು, ನಮಗೆ ಸಂತೋಷದ ವಿಚಾರ. ಇದೇ ಥರ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ನಾನು ಸಹಕಾರ ಕೊಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ, ಇವತ್ತು ನಮ್ಮ ಪ್ರಚಂಡ ಕುಳ್ಳ ಅಂತಕ್ಕಂಥ ಒಂದು ಹೆಸರು ಪಡೆದಿರ್ತಕ್ಕಂಥ ನಮ್ಮ ದ್ವಾರಕೇಶಣ್ಣವರು, ನಾನು ಹೇಳಿದೆ ಆಗಲೇ ಒಂದು ಮಾತನ್ನು, ನಾನು ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ಅವರು ನನಗೆ ಟ್ರೈನಲ್ಲಿ ಸಿಕ್ಕಿದ್ರು. ಅವರು ನನ್ನ ಒಂದು ಪರಿಚಯ ಹೆಂಗಾಯಿತು ಅಂದರೆ ತುಂಬ ಅತ್ಯಾಶ್ಚರ್ಯವಾಗಿ ಒಂದು ಆಕಸ್ಮಿಕವಾಗಿ ಅವರ ಒಂದು ಪರಿಚಯ ಆಯಿತು. ಭಾಳ ಖುಷಿ ಆಯಿತು ನಾನು ಅವರನ್ನು ನೋಡಿ. ಅವರು ನನ್ನ ಪಾದಕ್ಕೆ ನಮಸ್ಕರಿಸಿ, ಗುರುಜಿ ನಿಮ್ಮ ಆಶೀರ್ವಾದ ನಮಗಿರಬೇಕು ಅಂದರು. ನಾನು ಅವರ ಒಂದು ಕಲೆಯನ್ನು ಗುರುತಿಸಿ ಅವರಿಗೆ ಒಂದು ಮಾತು ಹೇಳಿದೆ, ಸರ್ ತುಂಬ ಸಂತೋಷ ಆಯಿತು, ನಾನೆಲ್ಲೋ ಟಿ ವಿಯಲ್ಲೋ ಮೊಬೈಲಲ್ಲೋ ನೋಡ್ತಾ ಇದ್ದೆ, ನಾನು ಇವತ್ತು ಡೈರೆಕ್ಟ್ ನೋಡಿದೆ, ನನಗೆ ತುಂಬ ಖುಷಿ ಆಯಿತು. ಪ್ರಚಂಡ ಕುಳ್ಳ, ನೀವು ಖಂಡಿತವಾಗ್ಲೂ ಪ್ರಚಂಡ ಕುಳ್ಳನೇ. ಇವತ್ತು ನಮ್ಮ ಕರ್ನಾಟಕದ ಕುಳ್ಳ ಅಂತ ಹೆಸರಾಂತವಾಗಿರ್ತಕ್ಕಂಥವ್ರು ಇವತ್ತು ನಮ್ಮ ಜೊತೆಗೆ ನೀವು ಒಂದು ಪ್ರಯಾಣಕ್ಕೆ ಸಿಕ್ಕಿದ್ದೀರ. ಪ್ರಯಾಣದಲ್ಲಿ ನನಗೆ ತುಂಬ ಖುಷಿಯಾಯಿತು ಅಂತ ಹೇಳಿ ನಾನು ಅವ್ರ ಜೊತೆಗೆ ಒಂದು ಸೆಲ್ಫಿ ಫೋಟೋ ಸಮೇತ ತೊಗೊಂಡಿದ್ದೀನಿ ಮತ್ತು ಅವ್ರ ಜೊತೆ ಮಾತಾಡಿದ್ದೀನಿ. ಸಾಕಷ್ಟು ಚಿತ್ರೀಕರಣದಲ್ಲಿ ಅವರ ಒಂದು ಫಿಲಮ್ಗಳನ್ನು ತುಂಬ ನೋಡ್ತಾ ಇರ್ತೀನಿ. ಅದರಲ್ಲೂ ಕೂಡ ಆ ಒಂದು ಯಾವುದೋ ಒಂದು ಫಿಲಮಲ್ಲಿ ನಾನು ಅದು ಪ್ರಚಂಡ ಕುಳ್ಳ ಅನ್ನೋ ಒಂದು ಫಿಲಮಲ್ಲೇ ಓಂ ನಮಃ ಶಿವಾಯ ಅಂತ ಹೇಳಿ ಆ ಕೊಚ್ಚೆ ಮತ್ತು ಕಲ್ಲುಗಳನ್ನು ಹಾಕಿ ಆ ಭಕ್ತಿ ಅನ್ನೋದು ಅಪಾರ ಇರ್ತಕ್ಕಂಥದ್ದು. ಏಕೆಂದರೆ ನಮ್ಮ ಆಧ್ಯಾತ್ಮದಲ್ಲಿ ಒಂದು ಮಾತನ್ನು ಹೇಳ್ತೀವಿ, ತತ್ವಚಿಂತನೆ ಮಾಡು ಮನುಜ ವ್ಯರ್ಥ ಕಾಲವ ಕಳೆಯದೆ ಮೃತ್ಯು ಬರುವುದು ಮುಂದೆ ಸಾಗಿದು 3 ಬಾರಿಗೆ ಸಾರಿದೆ. ನಮ್ಮ ಪ್ರಾಣ ಅಂತಕ್ಕಂಥದ್ದು ಯಾವಾಗ ಹೋಗುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಭಕ್ತಿ ಅನ್ನೋದು ಅಪಾರವಾಗಿರ್ತಕ್ಕಂಥದ್ದು. ಭಕ್ತಿ ಎಂಬುವುದು ಬೀಜದಂತೆ, ಮುಕ್ತಿ ಎಂಬುವುದು ಫಲದಂತೆ, ಸಂಸಾರ ಎಂಬುದು ವೃಕ್ಷದಂತೆ. ಏಕೆ ಅಂದರೆ ಭಕ್ತಿ ಅನ್ನೋದು ಅಪಾರವಾಗಿರ್ತಕ್ಕಂಥದ್ದು. ನಮ್ಮ ಭಕ್ತಿ ಎಲ್ಲಿ ಇರ್ತೈತೋ ಅಲ್ಲಿ ಭಯ ಇರುತ್ತೆ. ಭಯ ಭಕ್ತಿ ಎರಡೂ ಇದ್ದರೆ ಮುಕ್ತಿ ಸಿಗುತ್ತೆ. ಮುಕ್ತಿ ಅಂದರೆ ನಾವು ಸತ್ತ ಮೇಲೆ ಸಿಗುತ್ತೆ ಅನ್ನೋದು ಅದು ಸುಳ್ಳು. ಮುಕ್ತಿ ಅಂದರೆ ಏನಂದರೆ ನಾವು ಮಾಡೋದಕ್ಕೆ ಪ್ರತಿಫಲ ಅಂತಕ್ಕಂಥದ್ದೇ ಮುಕ್ತಿ. ಆಧ್ಯಾತ್ಮದಲ್ಲಿ ಅಂತ ಈ ವಿಚಾರವನ್ನು ಹೇಳ್ತೀವಿ. ನಮಗೆ ತುಂಬ ಖುಷಿಯಾಯಿತು. ಇವತ್ತು ಅವ್ರು ಹೋಗಿದ್ದಾರೆ ಅಂತಂದರೆ ನಮ್ಮ ಮನಸ್ಸಲ್ಲಿ ಯಾವುದೋ ಒಂದು ನಮ್ಮ ದೇಹದಲ್ಲಿ ಒಂದು ಪಾರ್ಟ್ಸ್ ಕಳ್ಕೊಂಡಿದ್ದೀವಿ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಏಕೆಂದರೆ ಅಂಥ ಒಂದು ಕಲೆಗಾರಗಳು ಒಂದು ಚಿತ್ರೀಕರಣದಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿರ್ತಕ್ಕಂಥವ್ರು. ಅವರು ತುಂಬ ಚೆನ್ನಾಗಿ ಒಂದು ಮಾತಾಡಿದ್ದಾರೆ. ಅವರ ಒಂದು ಕಾಮಿಡಿ ಅಂತೂ ತುಂಬ ಚೆನ್ನಾಗಿರ್ತದೆ. ತುಂಬ ಒಂದು ಕತ್ತೆ ಮೇಲೆ ಮೆರವಣಿಗೆ ಮಾಡೋದು, ನೋಡಿ ಬಂಗಾರದ ಕತ್ತಿಯನ್ನು ಅವರು ಪಡೆದಿದ್ರು. ಅವೆಲ್ಲ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ಅವೆಲ್ಲ ನಿಜಕ್ಕೂ ನಾವು ನಿಜ ಜೀವನದಲ್ಲೇ ಆ ಥರ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಅವರು ಪಡೆದಿದ್ದಾರೆ ಅಂತಕ್ಕಂಥ ಒಂದು ದೃಶ್ಯಗಳನ್ನು ನಾವು ಕಣ್ಣಾರೆ ಕಂಡಿದ್ದೀವಿ. ಅವರು ಇವತ್ತು ತುಂಬ ಸಾಧನೆ ಮಾಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಸ್ಮರಿಸ್ತೇನೆ. ನಮಸ್ಕಾರ, ನಾನು ಗಂಡಸಿ ಸದಾನಂದ ಸ್ವಾಮಿ, ಸುವರ್ಣ ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಪ್ರೆಸಿಡೆಂಟು. ಇವತ್ತೊಂದು ಸುಂದರವಾದ ಕಾರ್ಯಕ್ರಮಕ್ಕೆ ಬಂದಿದ್ದೆ. ನಿಜವಾಗ್ಲೂ ಖುಷಿಯಾಯಿತು. ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಪ್ರಾಯಶಃ ನಾನು ಒಬ್ಬ ವಾಣಿಜ್ಯ ಮಂಡಳಿಯ ಸದಸ್ಯನಾಗಿ ಹೇಳ್ತೀನಿ, ಫಿಲಮ್ ಚೇಂಬರ್ ಕೂಡ ಮಾಡಿಲ್ಲ ಅಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ನಮ್ಮ ಕರಾಟೆ ಶ್ರೀನಾಥ್ ಅವರು ಮತ್ತು ತಂಡ ಏನು ಇವತ್ತಿನ ದಿನ ಮಾಡಿ, ಜೊತೆಗೆ ವರ್ಲ್ಡ್ ರೆಕಾರ್ಡು ಸಾಕಷ್ಟು ಸಾಧಕರಿಗೆ ವರ್ಲ್ಡ್ ರೆಕಾರ್ಡ್ ಅವ್ರ ಸಂಸ್ಥೆಯಿಂದ ಒಂದು ನೀಡಿ ಒಂದು ಉತ್ತಮವಾದ ಸಾಧನೆ ಮಾಡಿದಂಥ ಸಾಧಕರಿಗೆ ಇವತ್ತಿನ ದಿನ ಗುರುತಿಸಿ ಸನ್ಮಾನ ಮಾಡೋದ್ರ ಜೊತೆಗೆ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಟ್ಟು ಅವರಿಗೆ ಒಂದು ಗೌರವಿಸಿ ಈ ಒಂದು ಉತ್ತಮವಾದ ವೇದಿಕೆಯಲ್ಲಿ ಎಲ್ಲರೂ ಒಂದು ಉತ್ತಮವಾದ ಒಂದು ವೇದಿಕೆ ಕೊಟ್ಟು ಅವ್ರಿಗೆ ಸಹಕರಿಸಿದ್ದಕ್ಕೆ ಶುಭ ಕೊಡ್ತೀನಿ ಮತ್ತು ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ. ನಮಸ್ಕಾರ.
ನಾನು ಅಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಕೂಡ ನಾನು ವಿಷ್ಣುವರ್ಧನ ಅಂತ ಒಂದು ಸಿನಿಮಾ ತೆಗೆದ್ರು ಅವ್ರ ಮಗ ಅವರು. ಆವಾಗಿಂದ ನಮಗೆ ಒಡನಾಟ ಜಾಸ್ತಿ ಇತ್ತು. ಕಳೆದ 8-9 ವರ್ಷದಿಂದ ಅವರ ನಮ್ಮ ಒಡನಾಟ ಅಪ್ಪ ಮಕ್ಕಳ ಥರನೇ. ತುಂಬ ವಿಶ್ವಾಸವಾಗಿ ಮಾತಾಡ್ಸೋರು. ಮನೆಗೆ ಹೋದಾಗ ಅವರ ಮಗ ಆಗಲಿ ಅವರಾಗಲಿ ಕಾಫಿ ಟೀ ಕುಡಿಸ್ತಲೇ ಕಳಿಸ್ತಾ ಇರಲಿಲ್ಲ. ಮೊನ್ನೆ ಕೂಡ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದೆ. ಅವರು ಯಾವಾಗಲೂ ನಾವು ಮರೆಯೋದಾಗದಂಥ ಮಾಣಿಕ್ಯ ಅಂದರೆ ದ್ವಾರಕೀಶ್. ಯಾಕೆಂದರೆ ಆಗಿನ ಕಾಲದಲ್ಲಿ ನಮಗೆ ಪ್ರಪಂಚ ತೋರಿಸಿರೋಂಥ ಏಕೈಕ ವ್ಯಕ್ತಿ ಯಾರು ಇದ್ರು ಅಂದರೆ ಕನ್ನಡ ಇಂಡಸ್ಟ್ರಿನಲ್ಲಿ ಅದು ನಮ್ಮ ಪ್ರಚಂಡ ಕುಳ್ಳ ದ್ವಾರಕೀಶ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ರಿಯಲ್ ಟಿ ವಿ ಭಾಳ ಚೆನ್ನಾಗಿ ನಡೀತಾ ಇದೆ. ನಾನು ಸೋಷಿಯಲ್ ಮೀಡಿಯಾ ನೋಡಿದ್ದೀನಿ ಸರ್. ಇವತ್ತು ಒಂದು ಏನು ಪ್ರಶಸ್ತಿ ಕೊಡುವಂಥ ಕಾರ್ಯಕ್ರಮ ಅಂದ್ಕೊಂಡು ನಿಜಕ್ಕೂ ಬಹಳ ಶ್ಲಾಘನೀಯ ಕಾರ್ಯ. ವಿಶೇಷವಾಗಿ ಇವತ್ತು ಪ್ರಶಸ್ತಿ ಅಂದ್ರೇ ಭಯ ಆಗುತ್ತೆ. ಯಾಕೆ ಅಂದರೆ ಪ್ರಶಸ್ತಿ ಅಂದರೆ ದುಡ್ಡು ಅಂದರೆ ಪ್ರಶಸ್ತಿ, ಆ ರೀತಿ ಆಗಿಬಿಟ್ಟಿದೆ ಇವತ್ತಿನ ಸಮಾಜದಲ್ಲಿ. ಇಂಥ ಒಂದು ಸಂದರ್ಭದಲ್ಲಿ ಅವರು ಯಾವ ರೀತಿ ಇದನ್ನು ಬದಲಾವಣೆ ತೊಗೊಂಡು ಬರಬೇಕು ಅಂತೇಳಿ ಹೊರಟಿದ್ದಾರೆ ಅಂದರೆ, ಯಾರು ನಿಜವಾದ ಸಾಧಕರಿದ್ದಾರೆ ಆ ಸಾಧಕರನ್ನು ಗುರುತಿಸಿ ಆ ಸಾಧಕರಿಗೆ ನಿಜವಾದ ಒಂದು ಪ್ರಶಸ್ತಿಯನ್ನು, ಆ ಗೌರವವನ್ನು ಅವ್ರಿಗೆ ಸಲ್ಲಬೇಕು ಅಂಥೇಳಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅವರೇ ತಮ್ಮ ನಿಸ್ವಾರ್ಥ ಸೇವೆಯನ್ನು ಇನ್ನೂ ಅವರು ಬೇರೆಯವ್ರನ್ನ ಹುಡುಕಿ ಅವರ ಒಂದು ಪರಿಶ್ರಮ ನಿಜಕ್ಕೂ ಬಹಳ ದೊಡ್ಡದು. ನಿಜಕ್ಕೂ ಇಲ್ಲಿ ಭಾಳಷ್ಟು ಜನ ಸಾಧಕರು ಬಂದಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದ ಸಾಧನೆ ಮಾಡಿರ್ತಕ್ಕಂಥವ್ರು. ಇಂಥವ್ರನ್ನ ಕರ್ಕೊಂಡು ಬಂದು ಇವತ್ತು ಇಲ್ಲಿ ಭಾಳ ಸರಳ ಆದರೂ ಭಾಳ ಸುಂದರವಾಗಿ ಭಾಳ ಅಚ್ಚುಕಟ್ಟಾಗಿ ದೊಡ್ಡ ಮಟ್ಟಿಗೆ ಕಾರ್ಯಕ್ರಮ ಮಾಡಿದ್ದಾರೆ. ಆಮೇಲೆ ಶ್ರೀನಿವಾಸ್ ಸರ್ ಬಗ್ಗೆ ಭಾಳ ಹೇಳಬೇಕು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಲ್ಲದೆ ನಮ್ಮ ದೇಶದೇ ಅಲ್ಲದೆ ನಮ್ಮ ಪ್ರಪಂಚದ ವಿವಿಧ ದೇಶಗಳನ್ನು ಸುತ್ತಿ ಬಂದಂಥ ಮಹಾನ್ ವ್ಯಕ್ತಿಯವರು. ಕ್ರೀಡಾ ಕ್ಷೇತ್ರದಲ್ಲಿ ಎಲ್ಲೇ ಹೋದರೂ ಅವರು ಮೊದಲು ಹೇಳೋದು ನಾನು ಕನ್ನಡಿಗ, ನಾನು ಭಾರತೀಯ, ನಾನು ಕನ್ನಡ ಭಾರತೀಯ ಶ್ರೀನಾಥ್ ಅಂತ ಹೇಳ್ತಾರೆ ಅವರು. ಅಂದರೆ ಅವರ ಹೆಸರಲ್ಲೇ ಶ್ರೀ ಇದೆ, ಶ್ರೇಯಸ್ಸಿದೆ, ಯಶಸ್ಸಿದೆ, ಕೀರ್ತಿ ಇದೆ. ಹಾಗಾಗಿ ಸರ್ ನಿಮಗೆ ನಿಜಕ್ಕೂ ಆ ಭಗವಂತ ಎಲ್ಲ ರೀತಿಯಲ್ಲಿ ಆ ಶಕ್ತಿಯನ್ನು ನೀಡಲಿ. ನಮ್ಮ ಮುಂದಿನ ಒಂದು ಏನು ಅಂದರೆ ಎಕ್ಸ್ಪೆಕ್ಟೇಷನ್ ಏನು ಅಂದರೆ ನಿಮಗೆ ಪದ್ಮಶ್ರೀ ಸಿಗಬೇಕು. ಯಾಕೆಂದರೆ ನೀವು ಪ್ರಶಸ್ತಿಗಳ ಸರದಾರ ಇವರು ಹುಡ್ಕೊಂಡು ಹೋಗಲ್ಲ ಯಾವ ಪ್ರಶಸ್ತಿ ಕೊಡಿ ಅಂತ, ಯಾರಿಗೂ ದುಡ್ಡು ಕೊಡೋಲ್ಲ. ಅದೇ ರೀತಿಯಲ್ಲಿ ಅವರು ಬದುಕು ಬಂದಂಥ ಅವರ ಸಾಧನೆ, ಅವ್ರ ಸೇವೆ ನಾವು ಸುಮಾರು ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀವಿ. ಭಾಳಷ್ಟು ದೊಡ್ಡ ಹೆಮ್ಮೆ ಪಡೋಂಥ ವಿಚಾರ. ಅವತ್ತು ನಾವು ಕರಾಟೆ ಶ್ರೀನಾಥ್ ಸರ್ ನೋಡ್ತಾಯಿದ್ರಿ, ಶಂಕರಣ್ಣ ನೋಡ್ತಾಯಿದ್ರಿ. ಕರಾಟೆ ಶಂಕರಣ್ಣ ಅಂದರೆ ನಮಗೊಂದು ಮನಸ್ಸಲ್ಲಿ ಕೂತ್ಕೊಳ್ಳೋರು. ಅವರ ಮಟ್ಟಿಗೆ ಮತ್ತೆ ಕರಾಟೆ ಅಂದರೆ ಈಗ ಶ್ರೀನಾಥನವ್ರು ನೆನಪಾಗ್ತಾರೆ. ಯಾಕಂದರೆ ಅವರ ಆ ಸೇವೆ, ಆ ಮನೋಭಾವ ಬಹಳ ದೊಡ್ಡದು. ಯಾಕಂದರೆ ಕನ್ನಡ ಉಳಿಸಿ ಕ್ರೀಡೆಯನ್ನು ಬೆಳೆಸೋವಂಥದ್ದು, ಜೊತೆಗೆ ಅವ್ರ ಜೊತೆಲಿರ್ತಕ್ಕಂಥ ಸ್ನೇಹಿತರನ್ನು ಒಗ್ಗೂಡಿಸ್ಕೊಂಡು ಸಾಧಕರನ್ನೆಲ್ಲ ಕರ್ಕೊಂಡು ಬಂದು ಇವತ್ತು ಈ ರೀತಿಯ ಒಂದು ಸೇವೆ ಮಾಡ್ತಾರಲ್ಲ, ಬಹಳ ದೊಡ್ಡ ಕೆಲಸ. ಹಾಗಾಗಿ ಅವ್ರಿಗೆ ಎಲ್ಲರ ಒಂದು ಆಶೀರ್ವಾದ ಇರಲಿ, ಎಲ್ಲರ ಒಂದು ಸಹಕಾರ ಇರಲಿ. ಅವ್ರಿಗೆ ಬೆಂಬಲ ನಿಂತು ನಾವೆಲ್ಲ ಸಪೋರ್ಟ್ ಮಾಡಿದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಅವ್ರು ಖಂಡಿತ ಕೆಲಸ ಮಾಡ್ತಾರೆ, ಯಶಸ್ವಿ ಕಾರ್ಯಗಳನ್ನು ನಡೆಸ್ತಾರೆ. ಮತ್ತು ಅವರ ಈ ಒಂದು ಎಲ್ಲ ಸಾಧನೆಯ ಕೀರ್ತಿಗಳನ್ನು ಒಂದು ದಿನ ಯಾವತ್ತಾದರೂ ಅವ್ರಿಗೂ ಒಂದಿನ ಅಭಿನಂದನೆ ಮಾಡೋಂಥ ಕಾರ್ಯಕ್ರಮ. ಯಾಕಂದರೆ ಅವರು ಹಿರಿಯರಿದ್ದಾರೆ, ಅವರು ಸೀನಿಯರ್ ಇದ್ದಾರೆ. ಯಾಕಂದ್ರೆ ನಾವು ನಮ್ಮಲ್ಲಿ ಒಂದು ಅಡುಗೆ ಇದೆ ಸರ್, ಸತ್ತೋದ್ಮೇಲೆ ನೆನೆಸ್ಕೊತೀವಿ ನಾವು. ಬದುಕಿರೋವಾಗ ನಾವು ಬಿಟ್ಬಿಡ್ತೀವಿ, ಮನುಷ್ಯರು ನೆನೆಸ್ಕೊಳ್ಳಲ್ಲ. ಪಕ್ಕದಲ್ಲಿ ಹೋಗ್ತಿದ್ರೆ ಆಯನಲ್ಲ, ಸತ್ತೋದ್ಮೇಲೆ ಅವ್ನು ಫೋಟೋ ಹಾಕ್ಕೊಂಡು ಅಯ್ಯೋ ಪಾಪ ಸತ್ತೋಗ್ಬಿಟ್ಟ ಅಯ್ಯೋ ಅಂತ ಬಡ್ಕೊಳ್ಳೋದ್ರ ಬದಲು ಬದುಕಿದ್ದಾಗ ಅವರು ಆ ಜೀವಕ್ಕೆ ಒಂದು ಖುಷಿ ಕೊಟ್ಟರೆ ಅವ್ನು ನೆಮ್ಮದಿ ಪಡುತ್ತೆ. ಆ ಒಂದು ಜೀವ ಬದುಕಿದ್ದಾಗಲೇ ಅವ್ರಿಗೆ ನಾವು ಏನು ಮಾಡಬೇಕಂತ ಮಾಡಿ ತೋರಿಸ್ಬೇಕು. ಸತ್ತೋದ್ಮೇಲೆ ಶ್ರೀನಾಥ್ ಅವ್ರು ಇದ್ದರು, ಮಂಜು ಅವರು ಇದ್ದರು, ಆ ಅಕ್ಕ ಇದ್ದರು, ಈ ಅಮ್ಮ ಇದ್ದರು, ಅವರು ಸಾಧನೆ ಮಾಡಿದ್ರು, ಮಹಿಳಾದಲ್ಲಿ ಹೋರಾಟ ಮಾಡಿದ್ರು, ಇವರು ಈ ಥರ ಸೇವೆ ಮಾಡಿದ್ರು, ಎಲ್ಲ ಸರಿ. ಅದೇ ಅವ್ರು ಬದುಕಿದಾಗ ಹೇಳಿದರೆ ಎಷ್ಟು ಖುಷಿ ಪಡ್ತಾಯಿದ್ರು. ಭಾಳಷ್ಟು ವಿಚಾರಗಳು ಭಾಳಷ್ಟು ಜನ ಹಾಗೇ ಆಗಿದೆ. ಹಾಗಾಗಿ ಅವರು ಇದ್ದಾಗ ಅವರು ಸಂತೋಷವಾಗಿರಬೇಕು. ಅವ್ರಿಗಿನ್ನೂ ಐಶ್ವರ್ಯ, ಆರೋಗ್ಯ, ಯಶಸ್ಸು, ಕೀರ್ತಿ, ಆಯುಸ್ಸು ಎಲ್ಲ ಹೆಚ್ಚಾಗಲಿ. ಮುಂದಿನ ದಿನ ಅವರ ಒಂದು ಆ ಸನ್ಮಾನ, ಅಭಿನಂದನಾ ಸಮಾರಂಭಕ್ಕೆ ತಾವೆಲ್ಲರೂ ದಯವಿಟ್ಟು ಕೈ ಜೋಡಿಸಿ ಅವರು ದೊಡ್ಡ ಮಟ್ಟಕ್ಕೆ ಒಂದು ಅಭಿನಂದನಾ ಕಾರ್ಯಕ್ರಮ ನಾವೆಲ್ಲ ಸೇರಿ ಮಾಡೋಣ. ಬಹಳ ಭಾವುಕರಾಗ್ಬಿಡ್ತೀವಿ. ಯಾಕೆ ಅಂತಂದರೆ ನಾನು ಚಿಕ್ಕಂದಿಂದ ನೋಡ್ಕೊಂಬಂದಿರುವಂತಹ ಅದ್ವಿತೀಯ ಶಕ್ತಿ. ಯಾಕೆ ನಾವು ಇದ್ದಿದ್ದೆ ತ್ಯಾಗರಾಜ ನಗರದಲ್ಲಿ, ಅವ್ರ ಮನೆ ಇದ್ದಿದ್ದು ಕೂಡ ತ್ಯಾಗರಾಜ ನಗರ, NR ಕಾಲೋನಿಯಲ್ಲಿ ಇದ್ದಿದ್ದು. ಅವ್ರನ್ನ ನಾವು ನೋಡ್ತಾನೆ ಇದ್ವಿ, ಚಿಕ್ಕಂದಿಂದ ಅವ್ರನ್ನ ನೋಡ್ತಾ ಇದ್ವಿ. ಅವರ ಯಾವ ಥರ ಅಂದರೆ ನಾವು ಹೆಂಗೆ ಬೆಳೀತಾ ಇದ್ದೀವೋ ಅವ್ರು ನಮ್ಮ ಕನ್ನಡವನ್ನು ಆ ಥರ ಬೆಳೆಸಿದ್ದಾರೆ. ನನಗೆ ತುಂಬಾ, ಯಾಕೆಂದರೆ ಲಾಸ್ಟ್ ನಾವು ಹೋದ ತಿಂಗಳಲ್ಲಿ ಅವರಿಗೆ ನಮ್ಮ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನ ವತಿಯಿಂದ ವಿಶ್ವ ದಾಖಲೆಯನ್ನು ನೀಡಿ, ಹೊಸ ವಿಶ್ವ ದಾಖಲೆ, ಅವರು ದಾಖಲೆ ಪಡೆದ ಪುರಸ್ಕೃತರಾಗಿ ನಮಗೆ ತುಂಬ ಆಶೀರ್ವಾದ ಮಾಡಿದ್ರು. ತುಂಬ ಭಾವುಕರಾಗಿ ಮಾತಾಡಿದ್ರು. ಇವತ್ತವರೆಗೂ ನಾನು ಪದಕಗಳನ್ನು ಗಳಿಸಿದ್ದೀನಿ, ಯಶಸ್ವಿ ನಿರ್ದೇಶಕ, ನಟ, ನಿರ್ಮಾಪಕ ಅಂತೆಲ್ಲ ಹೇಳಿದ್ರು. ಆದರೆ ವಿಶ್ವ ದಾಖಲೆಯನ್ನು ಗುರುತಿಸುವಂತಹ ಯಾರೂ ಆ ಕೆಲಸ ಮಾಡಿಲ್ಲ. ನಿಮ್ಮ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅವರು ಈ ಕೆಲಸ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರು.
ಆವಾಗಲೇ ನಾವು ಭಾವುಕರಾಗ್ಬಿಟ್ವಿ. ಆ ಒಂದು ಕಾರಣದಿಂದನೇ ಅವ್ರು ನಮ್ಮ ಮರೆಯೋಕ್ಕಾಗದೇ ಇರೋಂತಹ ಅವ್ರಿಗೆ ಅವತ್ತು ಏನು ನಾವು ಫೋಟೋದಲ್ಲಿ ಕೊಟ್ಟವೋ ಅದೇ ಫೋಟೋನ ಇಟ್ಟು ನಮ್ಮೊಂದಿಗೆ ಅವರು ದೈಹಿಕವಾಗಿ ಇಲ್ಲದೇ ಇರ್ಬೋದು, ಆದರೆ ಅವ್ರು ಯಾವ ಶಕ್ತಿ ಅಂತಂದ್ಬಿಟ್ಟು ನಮ್ಮ ಹತ್ರ ನಮ್ಗೆ ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಅವ್ರು ಏನು ಹಾಕ್ಕೊಟ್ಟಿದ್ದಾರೋ ಆ ದಾರಿಲಿ ನಡೀತಾ ಒಳ್ಳೆಯದನ್ನು ಮಾಡ್ತಾ ಕೆಟ್ಟದ್ದನ್ನೆಲ್ಲ ಮರಿತಾ ಒಳ್ಳೆ ದಾರಿ ಸಾಗ್ತಾರಣ. ಏನಾಗಲಿ ಮುಂದೆ ಸಾಗುನಿ. ಜೈ ದ್ವಾರಕೀಶ್ ಸರ್, ಜೈ ಹಿಂದ್, ಒಂದೇ ಮಾತರಂ, ಜೈ ಕರ್ನಾಟಕ. ಕನ್ನಡ ಚಿತ್ರರಂಗದಲ್ಲಿ ತುಂಬ ಅದ್ಭುತ ಒಂದು ಕೆಲಸಗಳನ್ನು ಮಾಡಿದವರು, ವಿದೇಶಗಳಲ್ಲೂ ಕೂಡ ಕನ್ನಡ ಚಿತ್ರಗಳನ್ನ ಶೂಟ್ ಮಾಡಿದಂಥ ಒಂದು ವ್ಯಕ್ತಿತ್ವ ಇರೋ ವ್ಯಕ್ತಿ ಏನು ಹೇಳ್ತೀವಿ ಸರ್? ಅದೇ ಹೇಳೋದಲ್ಲ, ಇವಾಗ ನಮ್ಮ ಗಂಡಸಿ ಸದಾನಂದ ಸ್ವಾಮಿ ಅವರು ಹೇಳಿದ್ರು, ಅವ್ರ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ಇಲ್ಲ, ಬಟ್ ಯೋಗ ಅಂತೂ ನಮಗಿದೆ. ಅವ್ರ ಬಗ್ಗೆ ಮಾತಾಡೋಂಥ ಯೋಗ ಅಂತೂ ಇದೆ. ನಿಜವಾಗ್ಲೂ ಸಿಂಗಾಪುರ್ನಲ್ಲಿ ರಾಜಾ ಕುಳ್ಳ, ಆಫ್ರಿಕಾದಲ್ಲಿ ಶೀಲಾ, ಅವ್ರು ಏನು ಅಂದ್ಕೊಂಡ್ರೋ ಹಠವಾದಿ ಸರ್. ಹಠ ಇರಬೇಕ್ರಿ, ಏನೇ ಇದ್ರೂ ಚಟ ಇರಬಾರ್ದು, ಹಠ ಇರಬೇಕು ಅಂತ ತೋರಿಸ್ಕೊಟ್ಟಂಥ ವ್ಯಕ್ತಿ. 81 ವರ್ಷ ಅಷ್ಟೊಂದು ಕಮ್ಮಿ ಅವರು ಹೋರಾಟ ಮಾಡಿಲ್ಲ. ಅದು ಜೀವನದಲ್ಲಾಗ್ಬೋದು, ಸಿನಿಮಾದಲ್ಲಾಗ್ಬೋದು. ನಿಜವಾಗ್ಲೂ ಅವರು ಮರೆಯಲಾದಂಥ ಒಂದು ಶಕ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅದೊಂದು ನಮ್ಮ ಒಂದು ಶಕ್ತಿನ ನಾವು ಕಳ್ಕೊಂಡಿದ್ದೀವೇನೋ ಅಂತ ಒಂದು ಮನೋಭಾವ ನನಗೆ. ಓಂ ಶ್ರೀ ಗುರುಭ್ಯೋ ನಮಃ. ಈ ದಿನ ನಾವು ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ನಿರ್ಮಾಪಕರು, ಚಿತ್ರನಟರು, ಹಾಸ್ಯ ನಟರಾದಂತಹ ದ್ವಾರಕೀಶ್ ಅವರಿಗೆ ನುಡಿನಮನ ಕಾರ್ಯಕ್ರಮವನ್ನು 100 ಗಣ್ಯರಿಂದ ಹಾಗೂ ಸಾರ್ವಜನಿಕರಿಂದ ಹಾಗೂ ಅವರ ಅಭಿಮಾನಿಗಳಿಂದ ಆಯೋಜಿಸಲಾಗಿತ್ತು ಈ ಬೆಂಗಳೂರಿನಲ್ಲಿ, ರಾಜರಾಜೇಂದ್ರನಗರದಲ್ಲಿ. ಈ ದಿನ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಅದು ನಾವು ಯಾವುದೇ ಒಂದು ಅವರಿಂದ ಶುಲ್ಕವಾಗಲಿ ಯಾವುದೇ ಒಂದು ಪಡೆಯುವುದಿಲ್ಲ. ಯಾರು ಯಾವ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ ಅಂತಹ ಸಾಧಕರಿಗೆ ನಾವು ಪ್ರಶಸ್ತಿಯನ್ನು ನೀಡುತ್ತೇವೆ. ನಮ್ಮ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ನ ಉದ್ದೇಶನೇ ಅದು ಯಾವುದೇ ಕ್ಷೇತ್ರ ಆಗಿರ್ಬೋದು, ಕ್ರೀಡೆ ಕ್ಷೇತ್ರ ಆಗಿರ್ಬೋದು, ಸಾಹಿತ್ಯ, ಕಲೆ, ನಟನೆ, ಯಾವುದೇ ಕ್ಷೇತ್ರದಲ್ಲಾಗಿರೋದು ಅವ್ರನ್ನ ಒಂದು ವ್ಯಕ್ತಿಗಳನ್ನ ಗುರುತಿಸ್ಕೊಂಡು ನಾವು ಆ ಒಂದು ಪ್ರಶಸ್ತಿ ಪತ್ರವನ್ನು ನೀಡ್ತೇವೆ, ಅವರಿಗೆ ಗೌರವಾರ್ಪಣೆ ಮಾಡ್ತೇವೆ. ಇದಕ್ಕೆ ಯಾವುದೇ ಶುಲ್ಕ ಇರುವುದಿಲ್ಲ. ಇದಕ್ಕೆ ಯಾವುದೇ ನಮ್ಮ ಜೊತೆ ಕಾರ್ಯದರ್ಶಿ ಇದ್ದಾರೆ. ಮುಂದಿನ ಯಾವುದೇ ಮಾಹಿತಿಗಾಗಿ ರಮ್ಯಾ ಕೃಷ್ಣ ಅವರನ್ನು ಭೇಟಿ ಮಾಡ್ಬೋದು. ರಮ್ಯಾ ಶೆಟ್ಟಿ ಅವರನ್ನು ಸಂಪರ್ಕಿಸಬಹುದು. ಧನ್ಯವಾದಗಳು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸರ್ ಎಂ ವಿಶ್ವೇಶ್ವರಯ್ಯ ಸೇವಾ ಫೌಂಡೇಶನ್ ಅಂತ ನಮ್ಮದು ಒಂದು NGO ಇದೆ. ಸೊ ಅದ್ರ ಮುಖಾಂತರನೂ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಆಮೇಲೆ ಇವತ್ತು ನಮಗೆ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಇದರಲ್ಲಿ ಇಂಟರ್ನ್ಯಾಷನಲ್ ಕೋಆರ್ಡಿನೇಟರ್ ಆಗಿ ನನಗೆ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಮತ್ತು ಯೂತ್ ವೆಲ್ಫೇರ್ ಇದರಲ್ಲಿ ನನಗೆ ವುಮೆನ್ಸ್ ಸೆಕ್ರೆಟರಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾನು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗೋ ಶಕ್ತಿ ಭಗವಂತ ನನಗೆ ಕೊಡಲಿ, ಎಲ್ಲನೂ ನಾನು ಬೆಳೆಸೋ ಇದು ಕೊಡಲಿ ಅಂತ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸೊ ದ್ವಾರಕೀಶ್ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಆ್ಯಕ್ಚುಲಿ ನಮಗೆ ಇವಾಗ ಗುರುಜಿ ಪಕ್ಕದಲ್ಲಿ ನಿಂತಿರೋದಕ್ಕೆ ನನಗೆ ಒಂದು ಫಿಲಿಮ್ ಜ್ಞಾಪಕ ಬರುತ್ತೆ. ಯಾವುದು ಗುರುಜಿ ಅದು? ಗುರು ಶಿಷ್ಯರು ತುಂಬ ಚೆನ್ನಾಗಿ, ಅದು ನಿಜವಾಗ್ಲೂ ನಾವು ಮರೆಯೋಕ್ಕಾಗದೇ ಇರೋದು. ಮಕ್ಕಳಿಗೂ ತೋರಿಸ್ಬೇಕು, ಯಾಕಂದರೆ ಈಗಿನ ಈ ಮಕ್ಕಳು ಯಾರೂ ಫಿಲಿಮ್ಗಳು ನೋಡಲ್ಲ. ಸೊ ಇಂಥವ್ರು ಇವಾಗ ಬಂದು ಹೋಗಿರೋದಕ್ಕೆ ಅಂಥ ಮೂವಿಗಳು ತೋರಿಸಿ ನಾವು ಕಲ್ತ್ಕೊಳೋದು ಎಷ್ಟೊಂದು ಇದೆ ಅನ್ನೋದರಲ್ಲಿ ದೊಡ್ಡವರಿಂದ ಖುಷಿಯಾಗತ್ತೆ. ನಿಜವಾಗ್ಲೂ ಅಂಥ ಮೂವಿಗಳು ಬರಬೇಕು ಇನ್ನು ಮುಂದಕ್ಕೆ ಅಂತ ಇಂಥವ್ರನ್ನ ಸ್ಫೂರ್ತಿಯಾಗಿ ಇಟ್ಕೊಂಡು ದ್ವಾರಕೀಶ್ ಅಂಥವ್ರನ್ನ ನೆನೆಸ್ಕೊಂಡು ಒಳ್ಳೊಳ್ಳೆ ಮೂವಿಗಳು ಬರಲಿ ಅಂತ ನಾನು 1-2 ಮಾತು ಮುಗಿಸ್ತಾ ಇದ್ದೀನಿ.